ನಮಸ್ಕಾರ. ಈ ಸೋಮವಾರದ ರಘುವೀರೇಶ್ವರನ ವಚನ ಹೀಗಿದೆ. ತನಗೊಂದು ಜಗಕ್ಕೊಂದು ಒಳಹೊರಗು, ಮನಕ್ಕೊಂದು ಮೈಗೊಂದು ನಾನು ತಾನು, ಲಿಂಗಕ್ಕೊಂದು ಜಂಗಮಕ್ಕೊಂದು ಶಿವ ಭಕ್ತ, ಇಂತಿರಲು ನಾನು ನೀನೇನು ಅವು ಇವುಗಳೇನು, ಕನ್ನಡಿಯ ಬಿಂಬವನ್ನು ಚುಂಬಿಸುವುದುಂಟೆ, ಚಿತ್ತಾರದ ನವಿಲಿನದು ನರ್ತನವೇ ಅಯ್ಯ, ಎರಡನೊಂದಾಗಿಸಿ ಹರಸೋ ಶ್ರೀ ರಘುವೀರೇಶ್ವರ. ಇಲ್ಲಿ ಸೊಗಸಾದ ಚಿತ್ರಣ ಏನಿದೆ ಅಂದರೆ, ಈ ದ್ವಂದ್ವಗಳಿದೆಯಲ್ಲ ಅವುಗಳನ್ನು ಇಲ್ಲಿ ಬಿಂಬಿಸ್ತೀವಿ. ಸಾಮಾನ್ಯವಾಗಿ ಎಲ್ಲ ತಾತ್ವಿಕವಾದಂತಹ ಸಾಹಿತ್ಯದಲ್ಲಿ ನಾವು ಇದನ್ನು ಕಾಣ್ತೇವೆ. ಏನಂದರೆ, ಈ ಭಿನ್ನತೆಯನ್ನು ಬೇರೆ ಮಾಡು ಅನ್ನೋದು ಮೂಲ ಪ್ರಾರ್ಥನೆ. ಅದನ್ನು ಬಗೆಯಾಗಿ ಹೇಳೋದು. ಇಲ್ಲಿ ಹೇಗೆ ಹೇಳಿದ್ದಾರೆ? ತನಗೊಂದು ಜಗಕ್ಕೊಂದು ಒಳಹೊರಗು. ತನಗೇ ಒಂದು, ಜಗಕ್ಕೆ ಒಂದು. ಅಂದರೆ ನನ್ನ ಒಳಗಿನ ಜಗತ್ತು ಬೇರೆ, ಹೊರಗಿನ ಜಗತ್ತು ಬೇರೆ. ನಾನು ಒಳಗೆ ಏನೇನೋ ಮುಚ್ಚಿಟ್ಕೊಂಡು ಹೊರಗಡೆಯಲ್ಲಿ ಭಾಳ ತೋರಾಣಿಕೆ ಮಾಡೋದು. ತನಗೊಂದು ಜಗಕ್ಕೊಂದು ಒಳಹೊರಗು. ಒಳಹೊರಗು ಸರಿ ಇಲ್ಲ, ಸರಿ ಇರಬೇಕು ಅಂತ. ಮನಕ್ಕೊಂದು ಮೈಗೊಂದು. ಈಗ ತನಗೊಂದು ಜಗಕ್ಕೊಂದು ಅನ್ಬೇಕಾದ್ರೆ ಹೀಗೂ ಅರ್ಥ ಮಾಡ್ಕೊಳ್ಬೋದು. ಏನು, ನಾವು ನಮಗೋಸ್ಕರ ಏನಾದ್ರು ಮಾಡ್ಕೊಳ್ಬೇಕಾದ್ರೆ ಎಷ್ಟು ಸ್ವಾರ್ಥಪರವಾಗಿ ಮಾಡ್ಕೊಳ್ತೇವೆ. ನಮಗೆ ವಸ್ತುಗಳನ್ನು ಆಯ್ಕೆ ಮಾಡುವಾಗ, ನಮ್ಮ ಬಳಕೆಗೆ ವಸ್ತುಗಳನ್ನು ಆಯ್ಕೆ ಮಾಡುವಾಗ ನಾವು ಯಾವ ರೀತಿ ಮಾಡ್ತೀವಿ? ಅಂಗಡಿಗಳಲ್ಲಿ ಹೋದರೆ ಅವ್ರು ಕೇಳ್ತಾರೆ, ಏನೋ ಧಾನ್ಯವೋ ಬಟ್ಟೆನೋ ಏನೋ, ಅವರು ಓಪನಾಗೆ ಕೇಳ್ತಾರೆ. ಕೆಲಸ ಏನು ಸ್ವಾಮಿ ದಾನ ದಾನಕ್ಕ ಅಂತ ಕೇಳ್ತಾರೆ. ದಾನಕ್ಕೆ ಅಂದರೆ ಕಳಪೆದೆ ಕೊಡ್ತಾರೆ. ನೋಡಿ, 6 ಮೊಳ ವಸ್ತ್ರ ನಾನು ಉಟ್ಟರೆ 3 ಮೊಳ ವಸ್ತ್ರ ದಾನ ಮಾಡೋದು. ತನಗೊಂದು ಜಗಕ್ಕೊಂದು ಒಳಹೊರಗು. ಈ ಒಳಹೊರಗು ಸರಿ ಇರಬೇಕು. ಯಾವಾಗಲೂ ಕೊಡೋದನ್ನು ಚೆನ್ನಾಗಿರೋದನ್ನೇ ಕೊಡಬೇಕು. ಕೊಡೋದು ಶ್ರೇಷ್ಠವಾಗಿರಬೇಕು, ಉಪಯುಕ್ತವಾಗಿರಬೇಕು, ಚೆನ್ನಾಗಿರಬೇಕು. ಹಾಗೆ ವಂಚನೆ ಮಾಡಿಕೊಳ್ಳಬಾರ್ದು ಅನ್ನೋದು ತತ್ವ. ಕೊನೆಯಲ್ಲಿ ಅದಕ್ಕೆ ಬರ್ತೀವಿ. ಮನಕ್ಕೊಂದು ಮೈಗೊಂದು. ಮನಕ್ಕೊಂದು ಮೈಗೊಂದು ಹೇಳೋದು ಶಾಸ್ತ್ರ, ತಿನ್ನೋದು ಬದನೆಕಾಯಿ. ಮನಕ್ಕೊಂದು ಮೈಗೊಂದು. ನಾನು ತಾನು. ನಾನು ಬೇರೆ, ತಾನು ಬೇರೆ. ಇನ್ನು ಮನೆಗಳಲ್ಲೇ ನೋಡ್ತೀವಿ ಎಷ್ಟು ಸ್ವಾರ್ಥ. ನಾವೇ ನಮ್ಮ ವರ್ತನೆಗಳನ್ನು ಗಮನಿಸ್ಕೊಂಡ್ರೆ ನಾವು ಎಷ್ಟು ನಾನು ತಾನು ಬೇರೆ ಮಾಡ್ಕೊಳ್ತೀವಿ ಅನ್ನೋದನ್ನ ಗಮನಿಸ್ಬೋದು. ಶಾಲಾ ಕಾಲೇಜುಗಳಲ್ಲಿ ಪೆಟ್ ಸ್ಟೂಡೆಂಟ್, ಪೆಟ್ ಟೀಚರ್, ಇವೆಲ್ಲ ಎಲ್ಲಿಂದ ಬರುತ್ತೆ? ನಾನು ತಾನು. ಮನಕ್ಕೊಂದು ಮೈಗೊಂದು. ಎಲ್ಲ ಮಕ್ಕಳು ಒಂದೇ, ಎಲ್ಲ ಅಧ್ಯಾಪಕರು ಒಂದೇ. ಹಿ ಈಸ್ ಮೈ ಫೇವ್ರೇಟ್ ಟೀಚರ್. ವೈ ಶುಡ್ ಹಿ ಬಿ ಫೇವ್ರೇಟ್? ಹಿ ಈಸ್ ಎ ಟೀಚರ್. ಹಿ ಈಸ್ ಮೈ ಫೇವ್ರೇಟ್ ಸ್ಟೂಡೆಂಟ್. ವೈ ಶುಡ್ ಹಿ ಬಿ ಎ ಫೇವ್ರೇಟ್ ಸ್ಟೂಡೆಂಟ್? ಇವೆಲ್ಲ ಪ್ರಶ್ನೆಗಳನ್ನು ನಾವು ಕೇಳ್ಕೊಳ್ಳೋದೇ ಇಲ್ಲ, ಹೇಳ್ಬಿಡ್ತೀವಿ. ಮನಕ್ಕೊಂದು ಮೈಗೊಂದು, ನಾನು ತಾನು, ಈ ರೀತಿ ಭಿನ್ನತೆಗಳನ್ನು ತೋರಿಸ್ತಾ ಹೋಗ್ತೀವಿ. ಲಿಂಗಕ್ಕೊಂದು ಜಂಗಮಕ್ಕೊಂದು, ಶಿವ ಭಕ್ತ. ಲಿಂಗಕ್ಕೆ ಒಂದು, ಜಂಗಮನಿಗೆ ಒಂದು. ಜಂಗಮ ಯಾರು? ಜಂಗಮನಾದವನು ಲಿಂಗರೂಪವೇ. ಲಿಂಗದ ಇನ್ನೊಂದು ರೂಪವೇ ಜಂಗಮ. ಜಂಗಮನ ಸ್ಥಾಯಿ ರೂಪವೇ ಲಿಂಗ. ಆದರೆ ಲಿಂಗಕ್ಕೊಂದು ಜಂಗಮಕ್ಕೊಂದು. ನಾವು ದೇವರಿಗೆ ನೈವೇದ್ಯ ಇಡೋದು ಬೇರೆ. ನಾನು ಹೇಳೇ ಬಿಡ್ತೀನಿ, ಎಷ್ಟೋ ದೇವಸ್ಥಾನಗಳಲ್ಲಿ ದೇವರಿಗೆ ನೈವೇದ್ಯ ಇಡೋದು ಬೇರೆ, ಭಕ್ತರಿಗೆ ಪ್ರಸಾದ ಕೊಡೋದು ಬೇರೆ. ಅಂದರೆ ಎಲ್ಲ ಅಂದರೆ ಕ್ವಾಲಿಟಿ ವ್ಯತ್ಯಾಸ ಆಗಬಾರ್ದು ಅಂತ, ಗುಣಮಟ್ಟ ನಾನು ಹೇಳೋದು. ಹೀಗಾಗಬಾರ್ದು. ಲಿಂಗಕ್ಕೊಂದು ಜಂಗಮಕ್ಕೊಂದು. ನಾನು ದೇವರಿಗೆ ನೈವೇದ್ಯ ಮಾಡಬೇಕಾದ್ರೆ ಒಳ್ಳೊಳ್ಳೆ ಭಕ್ಷ್ಯ ಭೋಜ್ಯಗಳನ್ನು ಇದನ್ನೆಲ್ಲ ಕೊಡ್ತೀನಿ.
ಇಡ್ತೀನಿ. ಯಾರೋ ಅತಿಥಿ ಬರ್ತಾನೆ, ಯಾರೋ ಊಟಕ್ಕೆ ಬರ್ತಾರೆ, ಯಾರೋ ಭಿಕ್ಷುಕ ಬರ್ತಾನೆ, ಯಾರೋ ಹಸ್ಕೊಂಡು ಬರ್ತಾನೆ, ಅವ್ನಿಗೆ ಇದನ್ನೇ ಕೊಡ್ತೇನಾ? ಇಲ್ಲ. ಸಾಮಾನ್ಯವಾಗಿ ಇದು ನಾವು ತಾರತಮ್ಯ ಮಾಡಿಬಿಡ್ತೀವಿ. ಮನೆಯಲ್ಲೇ ನೋಡ್ತೇವಲ್ಲ, ಬಿಸಿಯನ್ನು ಒಬ್ಬರಿಗೆ, ಆರದನ್ನು ಒಬ್ಬರಿಗೆ. ಮೊದಲು ಬಿಸಿಯನ್ನು ಖಾಲಿ. ಯಾಕೆ? ನಾನು ಮುಖ್ಯ, ತನಗೊಂದು ಜಗಕ್ಕೊಂದು. ಇರಲಿ, ಲಿಂಗಕ್ಕೊಂದು ಜಂಗಮಕ್ಕೊಂದು, ನಾವು ಎರಡನ್ನೂ ಸಮಾನವಾಗಿ ನೋಡಬೇಕು. ಇಂತಿರಲು ಹೀಗೆಲ್ಲ ನಾವು ನಡ್ಕೋತಾ ಇರಬೇಕಾದ್ರೆ ನಾನು ನೀನೇನು ಅವು ಇವುಗಳೇನು ಇಷ್ಟೆಲ್ಲ ನಮ್ಮ ಒಳಗೆ ಇಷ್ಟೆಲ್ಲ ಇರಬೇಕಾದ್ರೆ, ನಮ್ಮ ಹಸ್ತ್ರದ ವಲಯದಲ್ಲೇ ಇಷ್ಟೇ ಇರಬೇಕಾದ್ರೆ ನಾನು ನೀನು ಅವು ಇವು ಅಂತ ಯಾಕಪ್ಪ ಮಾತಾಡೋಣ? ಯಾಕಪ್ಪ ಅದನ್ನು ನಾವು ಚರ್ಚೆ ಮಾಡೋಣ? ಕನ್ನಡಿಯ ಬಿಂಬವನ್ನು ಚುಂಬಿಸುವುದುಂಟೆ. ಈಗ ಫಿಲಾಸಫಿ ಗಟ್ಟಿಯಾದಂಥ ಒಂದು ತತ್ವಕ್ಕೆ, ತಾತ್ವಿಕವಾದ ನೆಲೆಗಟ್ಟಿಗೆ ಬರ್ತಾ ಇದೆ ಪದ್ಯ ವಚನ. ಕನ್ನಡಿಯ ಬಿಂಬವನ್ನು ಚುಂಬಿಸುವುದುಂಟೆ. ನಾವು ಯಾರನ್ನಾದರೂ, ಒಂದು ಮಗುವನ್ನಾಗಲಿ ಯಾರನ್ನಾದರೂ ಪ್ರೀತಿಸಿದ್ದೀವಿ, ಆತ್ಮೀಯ ಸ್ನೇಹಿತರು ಬಂದರು, ಅವ್ರನ್ನ ಅಪ್ಕೊಳ್ತೀವಿ ಹೊರತು ಅವ್ರದ್ದೆಲ್ಲೋ ಒಂದು ರಿಫ್ಲೆಕ್ಷನ್ ಕಾಣ್ತು, ಒಂದು ಚಿತ್ರ ಕಾಣ್ತು, ಅಥವಾ ಒಂದು ಲ್ಯಾಪ್ಟಾಪಲ್ಲಿ ಅವ್ರದ್ದೊಂದು ಚಿತ್ರ ಓಪನ್ ಆಯಿತು, ಅಥವಾ ಮೊಬೈಲಲ್ಲಿ ಚಿತ್ರ ಕಾಣಿಸ್ತು ಅಂದರೆ ಅದನ್ನು ತಪ್ಕೊಳ್ತೀವ? ಇಲ್ಲ. ಕನ್ನಡಿಯ ಬಿಂಬವನ್ನು ಚುಂಬಿಸುವುದುಂಟೆ, ಮುತ್ಕೊಡ್ತೀವ? ಇಲ್ಲ. ಚಿತ್ತಾರದ ನವಿಲಿನದು ನರ್ತನವೇ ಅಯ್ಯ. ನವಿಲಿನ ಚಿತ್ರ ಡ್ಯಾನ್ಸ್ ಮಾಡ್ತಾ ಇರೋದು, ನರ್ತನ ಮಾಡ್ತಾ ಇರೋದು ಬರೆದು ಬಿಟ್ಟರೆ ಅದು ನರ್ತನವೇ? ಯಾಕಿದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಈಗ ನಾನು ನೀನು ಬೇರೆ ಅಲ್ಲ, ಒಂದೇ ಆಗಿದ್ದೀವಿ ಅಂತಾದರೆ, ಈ ಬಿಂಬ ನನ್ನದೇ ಆದರೆ, ನಾನೇ ನೀನಾದರೆ, ನೀನೇ ನಾನಾದರೆ, ಹೀಗೆಲ್ಲ ಮಾಡುವುದು ತಪ್ಪಾಗತ್ತೆ, ಮಾಡಬಾರ್ದು. ಅದನ್ನು ಅರ್ಥ ಮಾಡ್ಕೋಬೇಕು. ನಾನೇ ನೀನು, ನೀನೇ ನಾನು, ತಾನೇ ಜಗತ್ತು, ಜಗತ್ತೇ ತಾನು, ಲಿಂಗವೇ ಜಂಗಮ, ಜಂಗಮನೇ ಲಿಂಗ. ಈ ತತ್ವವನ್ನು ನಾನಿಲ್ಲಿ ಈ ವಚನದಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇರೋದು. ಚಿತ್ತಾರದ ನವಿಲಿನದು ನರ್ತನವೇ ಅಯ್ಯ. ನಾವು ತೋರಾಣಿಕೆ ಮಾಡ್ಕೊಂಡ್ಬಿಟ್ರೆ ಅದು ನಿಜ ಆಗಲ್ಲ ರೀ ಅಂತ. ಎರಡನ್ನೊಂದಾಗಿಸಿ, ಈ ಎರಡೆರಡು ಕಾಣ್ತಾ ಇದೆಯಲ್ಲ, ತಾನು ಜಗತ್ತು ಜಂಗಮ ಲಿಂಗ, ಈ ಎರಡನ್ನು ಒಂದಾಗಿಸಿ ಹರಸೋ ಶ್ರೀ ರಘುವೀರೇಶ್ವರ. ಈ ದ್ವಂದ್ವವನ್ನು ಮರೆ ಮಾಡು, ಎರಡನ್ನೊಂದಾಗಿಸು ಶ್ರೀ ರಘುವೀರೇಶ್ವರ ಅನ್ನೋದು ಇವತ್ತಿನ ವಚನದ ಮುಖ್ಯ ತತ್ವ. ಮತ್ತೆ ಮುಂದಿನ ಸೋಮವಾರ ಭೇಟಿಯಾಗೋಣ. ಅಲ್ಲಿ ತನಕ ನಮಸ್ಕಾರ.